ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚುಂಚುಂಗಿರಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಕಾನೂನು ಹೋರಾಟಕ್ಕೆ ಒಂದು ನಾಂದಿ ಆಡಿದೆ. ಯಾವ ಥರ ಅಂದರೆ, ಏನು ಗ್ರಾಮ ಪಂಚಾಯಿತಿಗಳಲ್ಲಿ ನರೇಗಾ ಅಂದರೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಂತಕ್ಕಂಥದ್ದು ಒಂದು ಇತ್ತು, ಅದನ್ನು ರಾಮ್ಜಿ ಅಂತಕ್ಕಂಥ ಒಂದು ಹೆಸರಿಗೆ ಬದಲಾವಣೆ ಮಾಡಿರ್ತಕ್ಕಂಥ ಒಂದು ವಿಚಾರ. ಅಂದರೆ ಇಲ್ಲೇನು ದೊಡ್ಡ ಚೇಂಜಸ್ ಏನಿಲ್ಲ, ಬದಲಾವಣೆಗಳಿಲ್ಲ, ಮಾಡಿರ್ತಕ್ಕಂಥದ್ದು ಅದೊಂದು. ಮತ್ತು ಇನ್ನೊಂದು, ರಾಜ್ಯ ಸರ್ಕಾರಕ್ಕೆ ಈ ಒಂದು ಹೆಸರು ಬದಲಾವಣೆ ಆಗಿದ್ದರೆ ಏನು ಅದಕ್ಕೆ ತಲೆನೋವು ಇರ್ತಿರ್ಲಿಲ್ಲ. ಇಲ್ಲಿ ಗೊತ್ತಾಗುತ್ತೆ ಏನಾಗಿದೆ, ಅದಕ್ಕೆ ಒಂದು ದೊಡ್ಡ ತಲೆನೋವು ಸ್ಟಾರ್ಟ್ ಆಗಿದೆ ರಾಜ್ಯ ಸರ್ಕಾರಕ್ಕೆ. ಏನು ಅದಂದರೆ, ಯಾವಾಗ ಇವರು ರಾಮ್ಜಿ ಅಂತಕ್ಕಂಥ ಒಂದು ಹೆಸರನ್ನು ನಾಮಕರಣ ಮಾಡಿದ್ರು ಗ್ರಾಮೀಣ ಉದ್ಯೋಗ ಖಾತ್ರಿಗೆ, ಈ ಕಾಂಗ್ರೆಸ್ ಸರ್ಕಾರ ಅಳಲು ಸ್ಟಾರ್ಟ್ ಮಾಡ್ಕೊಂಡಿದೆ. ಏನಂದರೆ, ಇಲ್ಲ ಅದನ್ನು ನರೇಗಾ ಅಂತಲೇ ಮಾಡಬೇಕು, ಮಹಾತ್ಮ ಗಾಂಧಿನ 2ನೇ ಬಾರಿ ಕೊಲ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಿದೆ, ಅವ್ರಿಗೆ ಅಗೌರವವನ್ನು ತಂದಿದೆ, ಅವರ ಹೆಸರನ್ನು ತೆಗೆದು ರಾಮ್ಜಿ ಅಂತ ರಾಮನ ಹೆಸರನ್ನು ಇಟ್ಟಿದೆ ಅಂತಕ್ಕಂಥ ಒಂದು ವಾದವನ್ನು ಈ ಕಾಂಗ್ರೆಸ್ ಹೇಳ್ತಾ ಇದೆ. ಆದರೆ ಇಲ್ಲಿ ಆಗಿರ್ತಕ್ಕಂಥ ವಾಸ್ತವ ವಿಚಾರ ಏನು ಅಂದರೆ, ರಾಮ್ಜಿ ಅಂತಕ್ಕಂಥ ಹೆಸರು ಬದಲಾವಣೆ ಮಾಡಿದ್ದಕ್ಕೆ ಮಾತ್ರ ಆ ನರೇಗಾ ಕೆಲಸ ಹೋಗುತ್ತಾ ಅಂತಂದರೆ ಇಲ್ಲ. ಅದನ್ನು ತುಂಬ ಬದಲಾವಣೆ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು. ಅವರ ಒಂದು ಇದರ ಮುಖಾಂತರ ಅಭಿವೃದ್ಧಿ ಮಾಡಲಿಕ್ಕೆ ಯಾವ ಥರ, ಈಗ 100 ದಿನಗಳ ಕೆಲಸ ದಿನಗಳು ವಾರ್ಷಿಕವಾಗಿ 100 ದಿವಸ ಇತ್ತು, ಈಗ 125 ದಿವಸ ಮಾಡಿದ್ದಾರೆ. ಆಮೇಲೆ ಸರಾಸರಿ 17,000 ಕೋಟಿ ವಾರ್ಷಿಕವಾಗಿ ರಾಜ್ಯ ಸರ್ಕಾರಗಳಿಗೆ ಬರ್ತಾ ಇತ್ತು ಕೇಂದ್ರ ಸರ್ಕಾರದಿಂದ. ಇವಾಗ ಮೂಲಭೂತವಾಗಿ ನೀವು ಎಲ್ಲ ಕೆಲಸಗಳು ಕರೆಕ್ಟಾಗಿ ಮಾಡಿದಾದ್ರೆ ಅಷ್ಟೊಂದು ಅಮೌಂಟ್ ಬರುತ್ತೆ. ಮತ್ತು ಇಲ್ಲಿ ಫ್ರಾಡ್ ಮಾಡಲಿಕ್ಕೆ ಆಗೋದಿಲ್ಲ, ಮೊದಲಿನ ಥರ ಆ ಕೆಲಸಗಳಿಲ್ದೇನೆ ಬಿಲ್ಗಳು ಅವೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನು ಕಟ್ಟುನಿಟ್ಟವಾಗಿರ್ತಕ್ಕಂಥ ಒಂದು ಕಾನೂನು ವ್ಯವಸ್ಥೆ ಅವ್ರು ಮಾಡಿದ್ದಾರೆ. ಮತ್ತು ಏನಾಗಿದೆ, ಮೂಲಭೂತವಾಗಿ ಏನೇನು ಬೇಕೋ ಆ ನರೇಗಾ ಇದಕ್ಕೆ ಹೆಸರು ಒಂದು ಬಿಟ್ಟರೆ ಎಲ್ಲವನ್ನು ಕೂಡ ಮಾಡಿದ್ದಾರೆ. ಆದರೆ ಇದರ ನಡುವೆ ರಾಜ್ಯ ಸರ್ಕಾರಗಳಿಗೆ 40% ಭಾಗ ತಲೆ ಮೇಲೆ ಭಾರ ಹೊರಿಸಿದ್ದಾರೆ. ಅದೊಂದು ನೋವೀಗ ನೋಡಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಯಾಕೆ ವಿರೋಧಿಸ್ತಾ ಇದೆ, ತೆಲಂಗಾಣ ಸರ್ಕಾರದಲ್ಲಿ ಯಾಕೆ ವಿರೋಧಿಸ್ತಾ ಇದೆ, ತೆಲಂಗಾಣದಲ್ಲೂ ಕಾಂಗ್ರೆಸ್ ಸರ್ಕಾರ ಇದೆ, ಕರ್ನಾಟಕದಲ್ಲೂ ಕಾಂಗ್ರೆಸ್